ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಪಾತಾಳ ದಗ್ಗವಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ? ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಪುರಾತರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತಮಾತೆಂಬ ಜ್ಯೋತಿಯ ಬೆಳಗಿಕೊಟ್ಟರು ಕೂಡಲ ಚೆನ್ನ ಸಂಗನ ಶರಣರು. ಅಂದರೆ ಪಾತಾಳದಲ್ಲಿರುವ ಅಥವಾ ಆಳದ ಬಾವಿಯಲ್ಲಿರುವ ತಿಳಿ ನೀರನ್ನು ಪಡೆಯಲು ಸೋಪಾನ ಅಥವಾ ಮೆಟ್ಟಿಲುಗಳಿರಬೇಕು, ಅಥವಾ ಹಗ್ಗವಾದರೂ ಬೇಕು. ಹಾಗೆಯೇ ಮಾನವನ ಅಂತರಂಗದಲ್ಲಿರುವ ಅಧ್ಯಾತ್ಮ ಸಾಧನೆಯ ಪರಮಾನಂದದ ತನಿರಸವನ್ನು ಸವಿಯಲು ಕೂಡಲ ಚೆನ್ನ ಸಂಗನ ಶರಣರು ತಮ್ಮ ಅನುಭವದಿಂದ ಒದಗಿಸಿದ ಸೋಪಾನಗಳೇ ವಚನಗಳು. ಆಧ್ಯಾತ್ಮಿಕ ಅತ್ಯಂತಿಕ ನೆಲೆಯನ್ನು ತಲುಪಲು ಶರಣರು ಶಬ್ದ ರೂಪದಲ್ಲಿ ನಿರ್ಮಿಸಿಕೊಟ್ಟಂಥ ಪಥವೇ ವಚನಗಳು. ಈ ಲೋಕದ ಮಾನವರ ಮನದ ಮೈಲಿಗೆಯ ಕಳೆಯಲೆಂದು ಶರಣರು ಬೆಳಗಿಕೊಟ್ಟ ಗೀತಮಾತೆಂಬ ಜ್ಯೋತಿಗಳೇ ವಚನಗಳು. ಆತ್ಮೀಯರೇ, ತಮಗೆಲ್ಲ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣರ ಕ್ರಾಂತಿಯ ತರುವಾಯ 200 ವರ್ಷ ಕಾಲ ವಚನಗಳು ಕಾಲಗರ್ಭದಲ್ಲಿ ಸ್ತಬ್ಧವಾಗಿದ್ದವು. ಪ್ರೌಢದೇವರಾಯನ ಕಾಲದಲ್ಲಿ ಮರುಹುಟ್ಟು ಪಡೆದ ವಚನಗಳು ಮರಳಿ ಮತ್ತೆ ಮರೆಯಾದವು. ಸಂಶೋಧನಾ ಕ್ಷೇತ್ರದಲ್ಲಿ ನಡೆದಾಡುವ ವಿಶ್ವವಿದ್ಯಾಲಯವೆಂದೇ ಖ್ಯಾತಿ ಪಡೆದ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರು ತಮ್ಮದಾದ ಸಂಪತ್ತನ್ನು ಕಳೆದುಕೊಂಡು ವಚನ ಸಂಪತ್ತನ್ನು ಉಳಿಸಿಕೊಟ್ಟರು. ಹಣವನ್ನು ಸಂಗ್ರಹಿಸಲಿಲ್ಲ, ತಾಡೋಲೆಗಳನ್ನು ಸಂಗ್ರಹಿಸಿದರು. 771ನೇ ಅಮರಗಣಗಳೆನಿಸಿ ಇತಿಹಾಸದಲ್ಲಿ ಮರೆಯಲಾಗದ ಮಹಾಪುರುಷರಾಗಿ ಉಳಿದುಕೊಂಡರು. ನಿಜ. ಆತ್ಮೀಯರೇ, ನಾವು ಅಕ್ಕನ ಬಳಗ ಮತ್ತು ಬಸವ ಬಳಗದವರೆಲ್ಲ ಕೂಡಿಕೊಂಡು 1 ವಾರದ ಮಟ್ಟಿಗೆ ತಾಡೋಲೆಗಳ ಶುಚೀಕರಣ ಕಾರ್ಯಕ್ಕಾಗಿ ಧಾರವಾಡ ಯೂನಿವರ್ಸಿಟಿಗೆ ಹೊರಟಿದ್ದೆವು. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಡಾಕ್ಟರ್ R.C. ಹಿರೇಮಠ, C.C. ಬಸವನಾಳ, M.M. ಕಲಬುರ್ಗಿ, ಸ ಮಾಳವಾಡ್ ಮುಂತಾದ ಸಂಶೋಧಕರ ಪ್ರಯತ್ನದಿಂದ ಕನ್ನಡ ಸಾಹಿತ್ಯ ಮತ್ತು ವಚನಗಳ ಸಂಗ್ರಹ, ಪ್ರಕಟಣೆ, ಪ್ರಸಾರ ನಡೆದುಕೊಂಡು ಬಂದು ಮುರುಗೋಡು ಮಹಾಂತ ಶಿವಯೋಗಿಗಳ ಶತಮಾನೋತ್ಸವ ಸ್ಮರಣೆಗೆ ಬಸವಪೀಠ ಸ್ಥಾಪನೆಯಾಗಿ ವಚನಗಳ ತಾಡೋಲೆಗಳ ಸಂಗ್ರಹ, ರಕ್ಷಣೆ ಮತ್ತು ವಚನ ಬ್ಯಾಂಕ್ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ OEC ಕೋರ್ಸ್ ನಡೆಸುವ ಉತ್ತಮ ಕಾರ್ಯ ಇಂದಿಗೂ ನಡೆದುಕೊಂಡು ಬಂದಿದೆ. ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠವು ಇಂದು R.C. ಹಿರೇಮಠ ಅಧ್ಯಯನ ಪೀಠ ಎಂಬ ಹೆಸರಿನಲ್ಲಿ ಸಾಹಿತ್ಯ, ಸಂಸ್ಕೃತಿ ಮತ್ತು ಪುರಾತನ ತಾಡೋಲೆಗಳ ಸಂರಕ್ಷಣೆ ಕೇಂದ್ರವಾಗಿ ಪರಿಣಮಿಸಿದೆ. ಈಗ ಅಶೋಕ್ ದೊಮ್ಮಲೂರು ಪ್ರಯತ್ನದಿಂದ ಸಿಕ್ಕ ಪ್ರಾಚೀನ ಗ್ರಂಥಗಳು ಮತ್ತು ವಚನಗಳ ತಾಡೋಲೆಗಳ ಡಿಜಿಟಲೀಕರಣ, ಈ ಅಧ್ಯಯನ ಕರ್ನಾಟಕ ವಿಶ್ವವಿದ್ಯಾಲಯದ ಸಹಕಾರದಿಂದ ನಡೆಯುತ್ತಲಿದೆ. ಅಶೋಕ್ ದೊಮ್ಮಲೂರು ಅವರ ಪರಿಶ್ರಮದಿಂದ ಸುಮಾರು 7 ಲಕ್ಷ ತಾಡೋಲೆ ಕಟ್ಟುಗಳು ಲಭ್ಯವಾಗಿದ್ದು, ಪ್ರಾಚೀನ ಕನ್ನಡ ಗ್ರಂಥಗಳನ್ನು ಬೆಳಕಿಗೆ ತರಲು ಸಹಾಯಕವಾಗುವ ಕಾರಣ ಅಶೋಕ್ ದೊಮ್ಮಲೂರು ಅವರು ಕೈಗೊಂಡ ತನು ಮನದ ಸೇವೆ ಶ್ಲಾಘನೀಯವಾಗಿದೆ ಮತ್ತು ಅಭಿನಂದನಾರ್ಹವಾಗಿದೆ. ಸಂಶೋಧಕರಾದ ಇವರು ವೃತ್ತಿಯಿಂದ ಇಂಜಿನಿಯರ್, ಪ್ರವೃತ್ತಿಯಿಂದ ಸಂಶೋಧಕರು. ತುಂಬ ಪ್ರೀತಿಯಿಂದ ಹಸನ್ಮುಖರಾಗಿ ಓಡಾಡುತ್ತಾ ನಮ್ಮೊಟ್ಟಿಗೆ 2-3 ದಿನ ಕೆಲಸ ಮಾಡಿದರು. ಎಲೆಯ ಮರೆಯ ಕಾಯಿಯಂತೆ ಇರಲು ಬಯಸುತ್ತಾರೆ. ಪ್ರಶಸ್ತಿ, ಸನ್ಮಾನ, ಕೀರ್ತಿ ವಾರ್ತೆಗಳೊಂದಿಗೆ ಇವರಿಗೆ ಇಷ್ಟವಿಲ್ಲ. ಇಂಥ ವೀರ ಕನ್ನಡಿಗ ಅಶೋಕ್ ದೊಮ್ಮಲೂರು ಮತ್ತು ಅವರ ಕುಟುಂಬಕ್ಕೆ ಬಸವಾದಿ ಶರಣರ ಆಶೀರ್ವಾದ ಲಭಿಸಲಿ, ಅವರನ್ನು ಸದಾ ಕಾಪಾಡಲಿ ಎಂದು ಹಾರೈಸೋಣವೇ. ಶರಣು ಶರಣಾರ್ಥಿಗಳು. ಶರಣರಿಗೆ ಶರಣೆಂಬುದು ಕಲಿಸೋ ಕೂಡಲ ಸಂಗಮ ದೇವ. ಹಾಗೆ R.C. ಹಿರೇಮಠ ಕನ್ನಡ ಅಧ್ಯಯನ ಪೀಠ ತಾಡೋಲೆಗಳ ಶುಚೀಕರಣದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರು ಗುರುಗಳ ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಜ್ಞಾನ ಸಿಂಧುವಾದರೂ ತೋರಿಸಿಕೊಳ್ಳದ ಸರಳ ವ್ಯಕ್ತಿತ್ವದ ವಿಶಾಲ ಮನೋಭಾವದ ಡಾಕ್ಟರ್ ವೀರಣ್ಣ ರಾಜೂರು ಅವರ ಪರಿಶ್ರಮ ಬಹಳಷ್ಟಿದೆ. ಅವರಿಗೂ ಶರಣು ಶರಣಾರ್ಥಿಗಳು. ಹಾಗೆಯೇ ಇನ್ನೊಬ್ಬ ವಚನ ಸಾಹಿತ್ಯ ಆಳವಾಗಿ ಅಧ್ಯಯನ ಮಾಡಿದ ಡಾಕ್ಟರ್ N.G. ಮಹಾದೇವಪ್ಪ ಅಣ್ಣನವರು ಭೇಟಿಯಾಗಿ ತಾಡೋಲೆಗಳ ಕಾರ್ಯವೀಕ್ಷಣೆ ಮಾಡಿ ನಮ್ಮ ವಿನಂತಿಯ ಮೇರೆಗೆ ಸ್ವಲ್ಪ ಹೊತ್ತು ಅನುಭವ ಮಾಡಿದರು. ತುಂಬ ಸಂತೋಷವೆನಿಸಿತು. ಅನುಭವದಿಂದ ಹುಟ್ಟಿತ್ತು ಲಿಂಗ, ಅನುಭವದಿಂದ ಹುಟ್ಟಿತ್ತು ಜಂಗಮ, ಅನುಭವದಿಂದ ಹುಟ್ಟಿತ್ತು ಪ್ರಸಾದ. ಅನುಭವದ ಅನುವಿನಲ್ಲಿ ಗೋಯೇಶ್ವರ ಲಿಂಗ ಪರಮಸುಖಿ ಅಲ್ಲವೇ? ಹಾಗೆಯೇ ನಮ್ಮೂರಿನ ಹತ್ತಿರದವರಾದ ಡಾಕ್ಟರ್ ಚೆನ್ನಪ್ಪ ವಿಶ್ವವಿದ್ಯಾಲಯದ ಕುಲಸಚಿವರಾದ ಇವರು ಭೇಟಿಯಾದರು. ಪ್ರತಿದಿನ ಯೋಗಕ್ಷೇಮ ವಿಚಾರಿಸಿ ಹೋಗುತ್ತಿದ್ದರು. ವಿಶ್ವವಿದ್ಯಾಲಯದಲ್ಲಿ ಅತ್ಯುತ್ತಮ ಕೆಲಸಗಳನ್ನು ಮಾಡಿ ತುಂಬ ಜನಪ್ರಿಯರಾಗಿದ್ದಾರೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ. ಹಳ್ಳಿಯಿಂದ ಬಂದ ಇಂದು ಇವರು ಇಷ್ಟೆತ್ತರಕ್ಕೆ ಬೆಳೆದು ನಿಂತ ಅವರ ಮೇರು ವ್ಯಕ್ತಿತ್ವ ಇಂದು ಆಡಳಿತದಲ್ಲಿ ಅವರು ತೋರುತ್ತಿರುವ ಕಾರ್ಯದಕ್ಷತೆಯಿಂದ ಕಾಣಬಹುದು. ಹಾಗೆಯೇ ಡಾಕ್ಟರ್ ಕುಂದಗೋಳ ದಂಪತಿಗಳು ಭೇಟಿಯಾದರು. ಸರಳ ಸಾತ್ವಿಕ ಸ್ವಭಾವದವರು. ಬಸವಪೀಠ ಸಂಯೋಜಕರಾದ ಡಾಕ್ಟರ್ ಕುಂದಗೋಳ ಅಣ್ಣನವರು ಬಂದರು ಮತ್ತು ಬಸವಪೀಠವನ್ನು ಬಸವಮೂರ್ತಿ
ಮುರುಗೋಡು ಮಹಾಂತಜ್ಜನವರ ಮೂರ್ತಿ ಮತ್ತು ಶರಣರ ತಾಮ್ರಪಟದ ಚಿತ್ರಗಳು, ಅನುಭವ ಮಂಟಪದ ಚಿತ್ರ ಮತ್ತು ಶರಣರ ಕ್ರಾಂತಿಯ ಚಿತ್ರಗಳನ್ನು ನಾವು ನೋಡಿದೆವು. ಡಾಕ್ಟರ್ ಕುಂದಗೋಳ ಅಣ್ಣನವರ ಧಾರವಾಡ ಆಕಾಶವಾಣಿಯಲ್ಲಿ ಬರುವ ವಚನಾಮೃತ ಕಾರ್ಯಕ್ರಮ ತುಂಬ ಜನಪ್ರಿಯವಾಗಿದೆ. ಹಾಗೆಯೇ ಇನ್ನೊಂದು ಡಾಕ್ಟರ್ ವಿದುಷಿ ಗಂಗೂಬಾಯಿ, ದಿವಂಗತ ವಿದುಷಿ ಗಂಗೂಬಾಯಿ ಹಾನಗಲ್ ಸಂಗೀತ ವಿಭಾಗಕ್ಕೆ ಕೂಡ ಹೋಗಿದ್ದೆವು. ಡಾಕ್ಟರ್ ಮೃತ್ಯುಂಜಯ ಅಗಡಿಯವರು ಆಗಿಂದಾಗಲೇ ಬೈಠಕ್ ಆಯೋಜಿಸಿ ನಮ್ಮನ್ನೆಲ್ಲ ಸಂಗೀತ ಲೋಕಕ್ಕೆ ಕರೆದೊಯ್ದರು. ಒಟ್ಟಿನಲ್ಲಿ ಎತ್ತೆತ್ತ ನೋಡಿದರೂ ಸಹೃದಯವಂತರಾದ ಶರಣರು. ನಾವೇ ಪುಣ್ಯವಂತರು. ಅಣ್ಣಂದಿರಾದ ಡಾಕ್ಟರ್ ವೀರಣ್ಣರಾಜು, ಅಶೋಕ್ ದೊಂಬ್ಲೂರು, ಎನ್ ಜಿ ಮಹಾದೇವಪ್ಪ, ಡಾಕ್ಟರ್ ಚೆನ್ನಪ್ಪ, ಡಾಕ್ಟರ್ ಕುಂದಗೋಳ್, ಮೃತ್ಯುಂಜಯ ಅಗಡಿ, ಒಟ್ಟು ಎಲ್ಲರೂ ಶರಣರಿಗಾಗಿ ಮತ್ತು ಕನ್ನಡಕ್ಕಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ಟ ದಿವ್ಯಚೇತನ ಶಕ್ತಿಗಳೆನಿಸಿದರು. ಹಾಗೆ ಕಲಬುರ್ಗಿಯವರು ಕೂಡ ನೆನಪಾದರು. ಆತ್ಮೀಯರೇ, ಪ್ರತಿದಿನ ನಮ್ಮೊಂದಿಗೆ ವಿರೂಪಾಕ್ಷಮಟ್ಟಿ ಕನ್ನಡ ಪ್ರಾಧ್ಯಾಪಕರು ಮೇಲ್ವಿಚಾರಕರಾಗಿ ಕೆಲಸ ಮಾಡುತ್ತಿದ್ದರು. ಸಹೃದಯಿಗಳು. ಎಷ್ಟೇ ಕೆಲಸವಿದ್ದರೂ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಇನ್ನು ಪ್ರಕಾಶ್, ಮಂಜುನಾಥ್, ವಿಜಯ್ ನಮ್ಮೊಂದಿಗೆ ಕೆಲಸ ಮಾಡುತ್ತಿದ್ದರು. ಬೇಸರ ಕಳೆಯಲು ಹಚ್ಚಿದ ಜಾನಪದ ಹಾಡು ಅತ್ತೀಲಿನ ಕೊಡ ವಿಜಯ ಮತ್ತು ಮಂಜುನಾಥ್ ಅವರಿಗೆ ತುಂಬ ಇಷ್ಟವಾಗುತ್ತಿತ್ತು. ನಾವು ಆಯ್ತಪ್ಪ ಮದುವೆಗೆ ಕರೀರಿ, ಎಲ್ಲರೂ ಕೂಡ ಕೊಡ ಹಿಡ್ಕೊಂಡು ಬರ್ತೀವಿ, ಆದರೆ ಪ್ಲಾಸ್ಟಿಕ್ಕಿಂದು, ಬೆಳ್ಳಿದಲ್ಲ, ಬಂಗಾರದಲ್ಲ ಅಂತ ರೇಗಿಸುತ್ತಿದ್ದೆವು. ಮಂಜುನಾಥನಿಗೆ ಚನ್ನಬಸವಣ್ಣ ಅಂತಲೂ ವಿಜಯ್ಗೆ ಅಲ್ಲಂಪ್ರಭು ಅಂತಲೂ ಹೆಸರಿಟ್ಟು ಹಾಗೆ ಕರೆಯುತ್ತಿದ್ದೆವು. ಮೂವರು ಮುಗ್ಧ ಪ್ರಾಂಜಲ ಮನಸ್ಸಿನ ಯುವಕರು. ಅವರಿಗೆ ಬಸವಾದಿ ಶರಣರ ಆಶೀರ್ವಾದ ಲಭಿಸಲಿ ಎಂದು ಹಾರೈಸಿದೆವು. ಹಾಗೆಯೇ ರಾಣಿಬೆನ್ನೂರಿನ ಬಸವತತ್ವವನ್ನು ಸಂಪೂರ್ಣ ಮೈಗೂಡಿಸಿಕೊಂಡಂಥ ಸುವರ್ಣ ಅಕ್ಕನವರು ಅನಾರೋಗ್ಯದಿಂದಿದ್ದರೂ ಕೂಡ ನಮಗಾಗಿ ಹಸನ್ಮುಖದಿಂದ ನಮ್ಮನ್ನು ಬಂದು ಭೇಟಿಯಾಗಿ ಆ ತಾಡೋಲೆಗಳನ್ನು ಕಣ್ತುಂಬಿಕೊಂಡು ಮುಟ್ಟಿ ಆನಂದಿಸಿ ಹೊರಟು ಹೋದರು. ಇನ್ನು ಮಲ್ಲಿಕಾರ್ಜುನ ಹಳ್ಳಿಕೇರಿ ಮತ್ತು ಸಂಗಡಿಗರು ತಾಡೋಲೆ ಶುಚೀಕರಣಕ್ಕೆ ಬರುತ್ತಿದ್ದರು. ವಚನಗಳ ಬಂಡಿ ಜೋರಾಗಿ ನಡೆಯುತ್ತಿತ್ತು. ಯಾರೂ ಸೋಲುತ್ತಿರಲಿಲ್ಲ. ಗೆಸ್ಟ್ ಹೌಸ್ನಿಂದ ವಿಶ್ವವಿದ್ಯಾಲಯಕ್ಕೆ ಪ್ರತಿದಿನ 2 ಬಾರಿ ಹೋಗುವಾಗಿನ ಅನುಭವ ಚಂದವಾಗಿತ್ತು. ಮನಕ್ಕೆ ಮನೋಹರವಾದ ದೃಶ್ಯಗಳು, ಗಿಡ ಮರಗಳು, ಹೂ ತುಂಬಿದ ಪ್ರಕೃತಿಯ ಹಸಿರು ವಾತಾವರಣ, ಶುದ್ಧ ಗಾಳಿ. ಧಾರವಾಡ ಮಲೆನಾಡಿನ ಸೆರಗು ಅಲ್ಲವೇ? ನಿಜಕ್ಕೂ ಇಲ್ಲಿಯವರು ಪುಣ್ಯವಂತರು. ಹೂಗಳಿಂದ ತುಂಬಿದ ಮರಗಳನ್ನು ಕಂಡಾಗ ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು, ಚಿಕ್ಕವರಿದ್ದಾಗ ಹಾಡುತ್ತಿದ್ದ ಹಾಡು ನೆನಪಾಯಿತು. ಈಗ ತಾಡೋಲೆಗಳು ಹೊರಬಂದಿವೆ, ಶುಚೀಕರಣಕ್ಕಾಗಿ ಕರೆಯುತ್ತಿವೆ. ಆದಷ್ಟು ಬೇಗ ಈ ಕಾರ್ಯ ಜನರಿಂದ ಯಶಸ್ವಿಗೊಳ್ಳಬೇಕು. ಇದು ನಮ್ಮ ಕರ್ತವ್ಯ ಕೂಡ ಅಲ್ಲವೇ? ಮರೆಯಲಾಗದ ಇನ್ನೊಂದು ವಿಷಯವೆಂದರೆ ಬಿಡಿ ಜತಿ ಉದ್ಘಾಟಿಸಿದ ಗೆಸ್ಟ್ ಹೌಸ್ ಮೇಲ್ವಿಚಾರಕರಾಗಿ ಚೌಹಾಣ್ ದಂಪತಿಗಳು ಅಚ್ಚುಕಟ್ಟಾಗಿ ಆರೋಗ್ಯ ಕೆಡದಂತೆ ಮನೆಯಲ್ಲಿ ಅಡಿಗೆ ತಯಾರಿಸಿ ಬಡಿಸುತ್ತಾರೆ. ಊಟ, ತಿಂಡಿ, ಕಾಫಿ ಎಲ್ಲವೂ ರುಚಿ ಮತ್ತು ಶುಚಿ ಮತ್ತು ಬಿಸಿಯಾಗಿರುತ್ತದೆ. ಆ ದಂಪತಿಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ತುಂಬ ಪ್ರೀತಿಯಿಂದ ನನ್ನನ್ನು ಕ್ಯಾಪ್ಟನ್ ಎಂದು ಕರೆಯುತ್ತಿದ್ದರು. ಅವರ ಬಳಗ ಎಲ್ಲ ಸೇರಿ ಒಟ್ಟು ಕೆಲಸ ಮಾಡುತ್ತಿದ್ದರು. ಇಂಥ ಪ್ರೀತಿ ಎಲ್ಲಿ ಸಿಕ್ಕಿತ್ತು? ಅವರು ಸಾಕಿದ ನಾಯಿಗಳು ನಮ್ಮ ಹತ್ತಿರ ಬಂದು ಕುಳಿತುಕೊಳ್ಳುತ್ತಿದ್ದವು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೋ ನಮ್ಮೊಳಗೆ. ನಿಜ. 5 ದಿವಸದವರೆಗೂ ಕನ್ನಡ ಸಾಹಿತ್ಯ ಭಾಗವಾದ ರಾಮಾಯಣ, ಮೋಹನ ತರಂಗಿಣಿ, ಪ್ರಹ್ಲಾದ ಚರಿತೆ, ಲೀಲಾವತಿ ಇತ್ಯಾದಿ ಶುಚೀಕರಣದ ವಿಷಯಗಳಾಗಿದ್ದವು. 6ನೇ ದಿನ ನಾನು ಮತ್ತು ಪುಷ್ಪ ವಚನ ಭಂಡಾರಕ್ಕೆ ಹೋಗಿ ನೋಡಿದಾಗ ಆದ ಆನಂದ ಅವರ್ಣನೀಯ. ಹೇಳಲು ಮಾತುಗಳು ಬಾರದೆ ಮೂಕು ವಿಸ್ಮಿತರಾದೆವು. ಹೃದಯ ತುಂಬಿ ಬಂದಿತ್ತು. ಕಾರಣ ಶರಣರ ಪ್ರತಿಬಿಂಬಗಳೇ ವಚನಗಳು ಅಲ್ಲವೇ? ಒಳ ಬಂದಾಗ ಸಹೋದರಿಯರು, ಅಣ್ಣಂದಿರು ಬಂದು ಕೈಗೆತ್ತಿಕೊಂಡು ತಲೆಯ ಮೇಲಿಟ್ಟುಕೊಂಡು ಸಂಭ್ರಮಿಸಿದರು. ಅಂತರಂಗದ ಸಂತಸ ಮುಖದ ಮೇಲೆ ಮಂದಹಾಸದ ನಗೆಯಾಗಿ ಸಂಭ್ರಮಿಸಿತು. ಕಳೆದುಕೊಂಡ ಸಂಪತ್ತು ಸಿಕ್ಕಿದಂತೆ. ಹಾಗೆ ಇನ್ನೊಂದು ಪ್ರಸಂಗ. ಶಿವಲೀಲಾ ಮತ್ತು ರೇವಣಸಿದ್ದಯ್ಯ ದಂಪತಿಗಳು ಭೇಟಿಯಾದರು. ಸರಳ ಸಾತ್ವಿಕ ಸ್ವಭಾವದವರು. ವಿಶ್ವಸಂತ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ನಾವಿಬ್ಬರು ತುಂಬ ಮಾತನಾಡಿದೆವು. ಇನ್ನು ಕೊನೆಯ ದಿನ ಹಳ್ಳಿಕೇರಿ ಅಣ್ಣನವರು ತಮ್ಮ ಮನೆಯಲ್ಲಿ ಬಸವ ಕೇಂದ್ರದ ವತಿಯಿಂದ ಹೋಳಿಗೆ ಊಟ ಮಾಡಿಸಿದರು. DS ತೋಟದವರು ನಿಜಾಚರಣೆಗಳ ಬಗ್ಗೆ ಅನುಭವ ಮಾಡಿದರು. ಮತ್ತೆ ಸಂಜೆ ಭವ್ಯ ಅಶ್ವಾರೂಢ ಬಸವೇಶ್ವರ ಮೂರ್ತಿ ಕೆಳಗಿರುವ ಬಸ ಕೇಂದ್ರಕ್ಕೆ ಹೋದೆವು. ಅಲ್ಲಿ ಡಾಕ್ಟರ್ ಶಂಭು ಹೆಗಡಾಳ ಅವರು ಶರಣಸ್ಥಳ ಕುರಿತು ಅದ್ಭುತವಾಗಿ ಅನುಭವ ಮಾಡಿದರು.
ಅವರ ಸರಳತೆಯ ವ್ಯಕ್ತಿತ್ವ ನೋಡಿ ತುಂಬ ಸಂತೋಷವಾಯಿತು. ಹಾಗೆ ಎಲ್ಲರಿಗೂ ಶರಣಾರ್ಥಿ ಹೇಳಿ ಹೊರಬಂದೆವು. ಹಳ್ಳಿಕೇರಿ ಅಣ್ಣನವರು ನಮ್ಮನ್ನು ವಿಶ್ವವಿದ್ಯಾಲಯ ಸಮೀಪ ತಲುಪಿಸಿ ವಚನವೊಂದನ್ನು ಹೇಳಿ ಶರಣಾರ್ಥಿ ತಿಳಿಸಿದರು. ಒಟ್ಟಿನಲ್ಲಿ 12ನೇ ಶತಮಾನದ ಎಲ್ಲ ಶರಣರು ನೆನಪಾದರು. ಅಕ್ಕ ಮಹಾದೇವಿ ಹೇಳಿದಂತೆ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಿತ್ಯ ಶುದ್ಧರಾದವರ ಎನಗೊಮ್ಮೆ ತೋರ. ಕತ್ತಲೆಯ ಮೇಟಿ ತಳಬೆಳಗಾಗಿ ಹೊರವಳಗೊಂದಾಗಿ ನಿಂದ ನಿಜ ಶರಣರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ನಾವು ಭೇಟಿಯಾದವರೆಲ್ಲ ಶರಣರು, ನಿಜ ಶರಣರು. ಅದಕ್ಕಾಗಿ ಅಕ್ಕಳ ಈ ವಚನ ನೆನಪಾಯಿತು. ಬನ್ನಿ ಎಲ್ಲರೂ ಧಾರವಾಡಕ್ಕೆ ಹೋಗಿ ಬನ್ನಿರಿ. ನೀವು ಕೂಡ ನಾವು ಪಟ್ಟಂತಹ ಅನುಭವ ನಿಮಗೂ ಸಿಗಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಶರಣಾರ್ಥಿ.